ಕಟ್ಟಿಯೊಳಗ ಒಂದು ವಿಶೇಷವಾದಂತ ವೀರುಗಲ್ಲು ರಾಷ್ಟ್ರಕೂಟರ ಕಾಲದ್ದು, ಕ್ರಿಸ್ತ ಶಕ 888, ಎರಡನೇ ಕೃಷ್ಣನ ಕಾಲದ್ದು. ಇಲ್ಲಿರ್ತಕ್ಕಂಥ ಅಕ್ಷರಗಳನ್ನ ತಾವು ಗಮನಿಸಬೇಕು. ಚೌಕಾಕಾರದ ಅಕ್ಷರಗಳಿವೆ. ಇಂಥ ಚೌಕ ಆಕಾರದ ಕಲಿ ಏನು ಮೇಲೆ ಕೆತ್ತಿದ ಅಕ್ಷರಗಳು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಚೌಕಾಗಿ ಬರೆಯುವಂತ ಪದ್ಧತಿ ಇದ್ದ. ಮುಂದೆ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ವೃತ್ತಾಕಾರ ದುಂಡಗೆ ಬರೆಯುವಂತ ಪದ್ಧತಿ ಪ್ರಾರಂಭ ಆಗ್ತದೆ. ಈ ಎರಡನೇ ಕೃಷ್ಣನ ಕಾಲದೊಳಗ ಯಾವ ರೀತಿ ಇಲ್ಲಿ ವೀರುಗಲ್ಲು, ಪ್ರತಿಯೊಂದು ವೀರುಗಲ್ಲಿಗೆ 3 ಚಿತ್ರಪಟಿಕೆಯೊಳಗ ಕೆತ್ತಿರ್ತಾರ. ಇಲ್ಲಿ ವಿಶೇಷವಾಗಿ ತಾವು ಗಮನಿಸಬೇಕು. ಇಲ್ಲಿ 4 ಪಟ್ಟಿಕೆಯೊಳಗ ಕೆತ್ತನೆಯನ್ನು ಕೆತ್ತಿದ್ದಾರೆ. ಇಲ್ಲಿ 1ನೇ ಪಟ್ಟಿಕೆಯೊಳಗ ತಾವು ನೋಡ್ಬೇಕು, ಗಮನಿಸ್ಬೇಕು. ಇಲ್ಲಿರ್ತಕ್ಕಂಥ ಗಜ ಚರ್ಮಾಂಬರ ದಾರ ಶಿವ ಅಂದ್ರೆ ಇಲ್ಲಿ ಶಿವ ಆನೆಯ ಚರ್ಮವನ್ನು ಹೊತ್ಕೊಂಡು ನಾಟ್ಯ ರೂಪದಲ್ಲಿದ್ದಾನ. ಆ ಕಡೆ ಈ ಕಡೆ ಇಬ್ರು ಶೈವ ದ್ವಾರಪಾಲಕರಿದ್ದಾರೆ. ಈ ಗಜ ಚರ್ಮಾಂಬರದಾರ ಶಿವ ಅಂತ ಹೇಳಿಕ್ ಕಾರಣ ಇಲ್ಲೇನು ಆನೆಯ ಚರ್ಮವನ್ನು ಹೊತ್ಕೊಂಡಿದ್ದಾನೆ. ಇದು ರಾಷ್ಟ್ರಕೂಟರ ಕಾಲದ ಒಂದು ಕಲಾತ್ಮಕ ಕೆತ್ತನೆ ಅಂತ ತಾವು ನೋಡ್ತೀರಿ. ಇಲ್ಲಿ ಏನು 1ನೇ ಪಟ್ಟಿಕೆಯೊಳಗ ಗಜ ಚರ್ಮಾಂಬರದಾರ ಶಿವನ ಕೆತ್ತನೆ ಇದೆ. ಇದ್ರ ಮೇಲ್ಗಡೆ ಇಲ್ಲಿ ಒಬ್ಬ ವೀರ ಆನೆಯ ಮೇಲೆ ಇದ್ದಂಥವ್ರು ಇಲ್ಲಿ ಬಾಣ ಪ್ರಯೋಗ ಮಾಡ್ತಾ ಇದ್ದಾರೆ. ಆನೆಗೆ ತನ್ನ ಬಲ್ಲೆಯನ್ನ ತೆಗೆದುಕೊಂಡು ಅವನು ಇರಿತಾ ಇದ್ದಾರೆ ಈಟೆಯಿಂದ. ಇಲ್ಲಿ ಇರ್ತಕ್ಕಂಥ ಯುದ್ಧದ ದೃಶ್ಯವನ್ನ ತಾವು ನೋಡ್ತಾ ಇದ್ರೆ ಇಲ್ಲಿ ಹಿಂದೆ ಕುದುರೆ ಮೇಲೆ ಸವಾರಿದ್ದಾರೆ. ಇಲ್ಲಿ ಕುದುರೆ ಜೊತೆಗೆ ಆನೆಗಳ ಮೇಲೆ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಕಾಲಾಳುಗಳು ಮತ್ತು ಇಲ್ಲಿ ಏನ್ ಕೆತ್ತನೆ ಇದೆ ಇದನ್ನು ತಾವು ಗಮನಿಸಿದ್ರೆ ಗೊತ್ತಾಗ್ತದೆ. 1ನೇ ಪಟ್ಟಿಕೆಯೊಳಗ ಯುದ್ಧದ ದೃಶ್ಯ ಇದ್ರೆ, 2ನೇ ಪಟ್ಟಿಕೆಯೊಳಗ ಇಲ್ಲಿ ಯುದ್ಧದಲ್ಲಿ ಮಡಿದಂತ ವೀರನನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಇಬ್ಬರು ಅಪ್ಸರೆಯರು ಆ ವೀರನನ್ನ ಸ್ವರ್ಗಕ್ಕೆ ಆರೋಹಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸ್ವರ್ಗ ಅಂತಂದ್ರೆ ಅವನು ಕೈಲಾಸಕ್ಕೆ ಹೋದ್ನೋ ವೈಕುಂಠಕ್ಕೆ ಹೋದ್ನೋ ಅಂತ ಕೇಳಿದ್ರೆ ಅಲ್ಲಿ ಮೇಲ್ಗಡೆ ವಿಷ್ಣು ಮೂರ್ತಿ ಇದೆ. ಹೀಗಾಗಿ ಇವನು ವೈಕುಂಠಕ್ಕೆ ಹೋದ ಅಂತ ಹೇಳ್ತಾ ಇಲ್ಲಿ ಮೇಲಿನ ಭಾಗದೊಳಗ 1ನೇ ಪಟ್ಟಿಕೆ, 2ನೇ ಪಟ್ಟಿಕೆ, 3ನೇ ಪಟ್ಟಿಕೆ, 4ನೇ ಪಟ್ಟಿಕೆಯಲ್ಲಿ ಇಲ್ಲಿ ಅರಸನ ಒಡ್ಡೋಲಗದ ದೃಶ್ಯ ಇದೆ. ಅದ್ರ ಮೇಲ್ಗಡೆ ವಿಷ್ಣು ಮೂರ್ತಿ ಇದೆ. ದಯವಿಟ್ಟು ಇಂಥ ಒಂದು ಅಮೂಲ್ಯವಾದಂತ ವೀರಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಇದಕ್ಕ ಅಕ್ಷರಗಳು ಹಾಳಾಗಬಾರ್ದು. ಇಲ್ಲಿ ಇರುವಂತ ಕೆತ್ತನೆ ಅಮೂಲ್ಯವಾದದ್ದು. ಕಾಲಮಾನ 8ನೇ ಶತಮಾನ ಅಂದ್ರೆ 888 ಅಂತ ಹೇಳ್ತಾ ಒಟ್ಟಾರೆ ಈ ವೀರಗಲ್ಲು 1ನೇ ವೀರಗಲ್ಲು 888ನೇ ಇಸ್ವಿಯ ಶಾಸನದೊಂದಿಗೆ ಇದೆ. ದಯವಿಟ್ಟು ತಾವು ಇಲ್ಲಿ ನೋಡಬಹುದು. ಇಲ್ಲಿ ಶಾಸನದೊಳಗ ಮೇಲ್ಭಾಗದಲ್ಲಿ ಬರೆದು ಆ ಕಡೆ ಈ ಕಡೆ ಮತ್ತೆ ಮುಂದುವರಿಸಿ ಈ ಭಾಗಕ್ಕೆ ಇದನ್ನ ಕೊನೆಗೊಳಿಸ್ತಾನ. ಇಂಥ ಒಂದು ವೀರಗಳ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ದಯವಿಟ್ಟು ವೀಕ್ಷಕರು ಬಂದು ಈ ಮಲ್ರಾಯನ್ ಕಟ್ಟಿ ಏನು ಬಯಲು ವಸ್ತು ಸಂಗ್ರಹಾಲಯ ಓಪನ್ ಏರ್ ಮ್ಯೂಸಿಯಂ ಅಂತ ಹಂಪಿಯಲ್ಲಿ ಪ್ರಾರಂಭ ಮಾಡಿದ್ರು, ಅದೇ ರೀತಿ ಬೆಟಗೇರಿಯಲ್ಲಿ ಮ್ಯೂಸಿಯಂ ರೀತಿ ಇನ್ನೇನು ಒಂದು ವೀರುಗಲ್ಲುಗಳ ಸಂಗ್ರಹಾಲಯ ಇದೆ ಅಂತ ಹೇಳ್ತಾ ಈಗ 2ನೇ ವೀರುಗಲ್ಲನ್ನ ನಾವು